ಸೊ ಇನ್ನು ಈಗ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಆತುರವಾಗಿ ಹೇಳಪ್ಪ, ಸುಮ್ಮನೆ ಏನೋ ಆತರ ಹೆಂಗ್ ಹೋಗ್ಬಿಡ್ತಾರೆ. ಈಗ ಸುರೇಶ್ ಕುಮಾರ್ ನೋಡೋದೇನು ಏನ್ ನೋಡ್ತೀರಿ? ಒಂದ್ಸಲ ಮುಖ್ಯಮಂತ್ರಿ ನೋಡ್ತಾ ಇದ್ದೀರಿ. ನನಗೆ ಆಯ್ತು, ಮುಗಿಸ್ಲಿ. ಯಾರ್ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರ್ ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ head of the state, is the custodian of the constitution. ಈಗ ನಿಮ್ಮ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ, ರಾಜ್ಯದ ಗವರ್ನರು. ಮಾತಾಡಿ, ಯಾಕೆ ಕೂತ್ಕೊಂಡು ಮಾತಾಡಿದ್ರಿಲ್ಲ? ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ. ಬಿಕಾಸ್ ಇಟ್ ಇಸ್ ಇಸ್ ಗವರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು, ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್, ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಿ ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳೋದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ. ಇವ್ರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಪೂರ ಕೇಳೋದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ. ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯುವವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರೆ ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ. ಅವ್ರು ಓನ್ ಮಾಡಿದಾರಲ್ಲ ಅವರು. ಸರಿನಾ? ಹೇಳಿ. ರಾಷ್ಟ್ರಗೀತೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿತ್ತು ಬಟನ್? ರಾಷ್ಟ್ರಗೀತೆ ಕೇಳಿದ್ರೆ ಹುಟ್ಟೋದ್ರೆ ರಾಜ್ಯಪಾಲರು ಇಸ್ ದಿ ಕಸ್ಟೋಡಿಯನ್ ಆಫ್ ತಾನೆ, ನಿಮ್ ಕಂಟ್ರೋಲ್ ತಾನೆ. ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಪ್ರತಿಪಕ್ಷ ನಾಯಕರು, ನೀವು ಪ್ರತಿಪಕ್ಷದ ನಾಯಕರು. ಒಂದ್ ಸೆಕೆಂಡ್ ನೀವು ರಾಷ್ಟ್ರಗೀತೆಯನ್ನು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು. ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ? ಅಶೋಕ್ ನಾರಾಯಣ್ ವಿಚಾರನ ಡಿಫೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡ್ಬೇಡಿ ಸರ್. ಅವ್ರಿಗೆ ಉತ್ತರ You should not defend him. You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೆ ಮುಂಚಿತವಾಗಿ ಇಳಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ. ಅವರು ಬಂದ್ರು ಅಷ್ಟೇ. ಅವರು ಇನ್ನೂ ಮುಂದಕ್ಕೆ ಹೊಂಟೋಗಿದ್ರು. ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನು ಇಲ್ಲ. ನೀವು ಈಗ ಒಂದ್ ಸೆಕೆಂಡ್, ಈಗ ನೋಡಿ, ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ. ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಅದನ್ನು ನಮಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡ್ಬೇಕಂತ ಕೇಳಿದಿರಿ. ಅವ್ರಿಗೆ ಒಂದು ವಿಚಾರ ಕೇಳಿದ್ದೀರಿ. ಇದು ಬಹುಶಃ ಬಹಳ ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಈಗ ಪೊನ್ನನ ಸ್ಟಾರ್ಟ್ ಮಾಡಿ ಬಜೆಟ್ ಬಗ್ಗೆ.
ಸರಿ ನಾನು ಒಪ್ಕೊಂಡಿದ್ದೀನಿ. ಗವರ್ನರ್ ಅಡ್ರೆಸ್ ಬಗ್ಗೆ ಚರ್ಚೆ ಅಧ್ಯಕ್ಷರೇ, ನೀವು ಹೇಳಿರೋದು ಒಪ್ಕೊಂತೀರಿ. ಈ ಅಧಿವೇಶನದಲ್ಲೇ ಕೊಡಿ, ಈ ಅಧಿವೇಶನದಲ್ಲೇ ಕೊಡಿ. ಇದು ಅಧಿವೇಶನದಲ್ಲೇ ಕೊಟ್ರೆ ನಾವು ನಮ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಆಗಿರೋ ಘಟನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಮಾತಾಡ್ತೀನಿ ಗವರ್ನರ್ ಅಡ್ರೆಸ್ ಬಗ್ಗೆ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, 22ನೇ ಜನವರಿ ಅಧ್ಯಕ್ಷರೇ, 2024 ನಿಲುವಳಿ ಸೂಚನೆ ತಂದಿದ್ದೀರಿ. ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆ ಯಾಕೆ ಹೇಳ್ಬೇಕಲ್ಲ? ಅವ್ರು ಕೂತರಿಸಿ ಒಂದ್ 2 ನಿಮಿಷ ಕೂತರಿಸಿ ರೂಲ್ಸ್ ಪ್ರಕಾರ ಹೋಗಿ ಸರ್. ನೀವು ಅಟೆಂಡ್ಮೆಂಟ್ ಮೋಷನ್ ಅನ್ನು ನೀವು ಏನು ಕೇಳಿದಲ್ಲ ಈಗ ಒಂದು ಸೆಕೆಂಡ್ ಕೇಳಿ ಸರ್. ನೀವು ಕೂಲಾಗಿ ರೆಕಾರ್ಡ್ಗೆ ಹೋಗ್ತೈತೆ. ದಯವಿಟ್ಟು ನಾವು ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದೀರಿ. ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದ್ವಿ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನು ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ಗೂ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಔಟ್ ಇದೆ. ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಔಟ್ ಇದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟು ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನು ಬಿರಿ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟು ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು. ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ. ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ. ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ ಈಗ ನಮ್ಮ ನೋಡಿದ್ದೇನೆ. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಇವೆಲ್ಲ ಚರ್ಚೆಗಳು ನಿಮ್ಗೆ ತಗೊಳ್ಬಹುದು. ಆಯ್ತಪ್ಪ, ಮುಗಿಸ್ಲಿಕ್ಕೆ ಆಯ್ತು. ನಾನು ಹೇಳ್ದು ಕೇಳಿಲ್ಲಿ, ಇದು ನಿಮ್ಗೆ ಅದಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದು ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಶಿಕ್ಷಣ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು. ಕಿಕ್ ಏರ್ದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು, ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಅದು ಕುಡ್ದಾಗ ಕಿಕ್ ಆಗೋದು, ಕಿಕ್ ಆಗೋದಿಲ್ಲ. ಒಂದು ಮಂತ್ರಿ ಮಂಡಲದ ಸದಸ್ಯರ ಬಗ್ಗೆ ಯಾಕೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದಾಗ ಚರ್ಚೆ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿ. ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ಕೃತಜ್ಞತೆ ಪೂರ್ವಕವಾದ ಸಮರ್ಪಿಸಲು ಮಂಡಿಸಿ ಅನುಮೋದನೆಯಾದ ನಂತರ ಭ್ರಷ್ಟ ಸಚಿವ ರಾಜೀನಾಮೆ ಕೊಡಿ. ಹೌದು, ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಕ್ಕಿಂತ ಸ್ಟಾರ್ಟ್ ಮಾಡಿ. ಸಚಿವರ ರಾಜೀನಾಮೆ ಕೊಡಿ. ಅವ್ರು ರಾಜೀನಾಮೆ ತಗೊಳ್ಳಿ, ಸದನ ನಡೆಸಿ. ಅವ್ರು ರಾಜೀನಾಮೆ ಅವ್ರು ಇಲ್ಲಿ ಎತ್ಕೊಂಡು ನಮ್ಮ ಸೊ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಅಂದರೆ ನಿನ್ನೆ ರಾಜ್ಯಪಾಲರ ಭಾಷಣ ಏನು ಬರೀ 1-2 ಲೈನ್ ಓದಿ ಅವರು ಹೋಗಿದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅದಕ್ಕೆ ತಕರಾರನ್ನ ತೆಗೆದಿದ್ರು. ಕಾಂಗ್ರೆಸ್ನಿಂದಲೂ ಕೂಡ ಅವರು ಓಡ್ ಹೋದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ವ್ಯಾಖ್ಯಾನಗಳು ನಡೀತು. ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಅವರು ಓಡೋದ್ರು ಅಂತ ಹೇಳಿದ್ರೆ ಅವ್ರು ಇಲ್ಲಿಂದ ಓಡೋದ್ರು ಅಂತ ಅಲ್ಲ, ರಾಷ್ಟ್ರಗೀತೆ ಇನ್ನೂ ಆಗಬೇಕಾಗಿತ್ತು, ಅದಕ್ಕಿಂತ ಮುಂಚೆನೇ ಅವ್ರು ಹೊರಟೋದ್ರು. ಅದನ್ನು ಹೇಳೋ ಒಂದು ಧಾವಂತದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಷ್ಟೇನೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಅಟ್ಲೀಸ್ಟ್ ರಾಜ್ಯಪಾಲರು 3 ಲೈನ್ ಓದ್ತಾರೋ 4 ಲೈನ್ ಓದ್ತಾರೋ, ಅಟ್ಲೀಸ್ಟ್ ಅದೆಲ್ಲ ಆದಮೇಲೆ ರಾಷ್ಟ್ರಗೀತೆಯನ್ನು ಮುಗಿಸಿ ಅವರು ಹೋಗಬೇಕಿತ್ತಲ್ವಾ ಅನ್ನುವಂಥ ಮಾತುಗಳನ್ನು ಕೂಡ ಸಿಎಂ ಹೇಳಿದ್ದಾರೆ.